ಎಸ್, ಇದೀಗ ಸುಪ್ರೀಂ ಕೋರ್ಟ್ ನ ಮಹತ್ವದ ತೀರ್ಪು ಹಿನ್ನೆಲೆಯಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಯಾಗಿ ಎಡಪ್ಪಾಡಿ ಪಳನಿಸ್ವಾಮಿ, ಯಾಕೆಂದ್ರೆ ಅವರೀಗ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾಗಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಇಡೀ ಬ್ರೇಕಿಂಗ್ ನ್ಯೂಸ್ ನಲ್ಲ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ, ಒಂದ್ ಕಡೆ ಶಶಿಕಲಾಗೆ ಜೈಲು ಶಿಕ್ಷೆ ಆಗುತ್ತೆ, ಮಗದೊಂದು ಕಡೆ ಓ ಪನ್ನೀರ್ ಸೆಲ್ವಂ ಹಂಗಾಮಿ ಮುಖ್ಯಮಂತ್ರಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಆಗ್ತಾರೆ. ಮಗದೊಂದು ಕಡೆ ಜಯಲಲಿತಾ ಅವರ ಅತ್ಯಾಪ್ತರ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರುವಂತಹ ಮಗದೊಂದು ಹೆಸರು, ಅದು ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಶಾಸಕಾಂಗ ಪಕ್ಷದ ನಾಯಕ, ಅಂದ್ರೆ ಮುಂದಿನ ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಯ ಪಟ್ಟ. ಇದಿಷ್ಟು ಕೂಡ ಇದು ಜಸ್ಟ್ ಇಡೀ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಅದನ್ನ ವಿವರಿಸಿ ಹೇಳೋದಾದ್ರೆ, ಅಣ್ಣಾ ಡಿಎಂಕೆ ಪಕ್ಷದ ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಪ್ಲಸ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಬಿಕಾಸ್ ರೆಸಾರ್ಟ್ ನಲ್ಲಿ ನಡೆದಂತಹ ಸಭೆಯಲ್ಲಿ ಒಮ್ಮತದ ತೀರ್ಮಾನ, ಅಂದ್ರೆ ಅವಿರೋಧದ ಆಯ್ಕೆ, ಅದು ಎಡಪ್ಪಾಡಿ ಪಳನಿಸ್ವಾಮಿ 4 ಬಾರಿ ಶಾಸಕರಾಗಿ ಸೇಲಂ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಾರೆ. ಇದೀಗ ಅವರಿಗೆ ಪಕ್ಷದ ನಾಯಕತ್ವದ ಸ್ಥಾನ, ಅಂದ್ರೆ ಮುಂದಿನ ಮುಖ್ಯಮಂತ್ರಿಯ ಸ್ಥಾನ ಒಲಿದು ಬರುತ್ತೆ. ಜೈಲಿಗೆ ಹೋಗೋಕ್ ಮುಂಚೆ ಚಿನ್ನಮ್ಮ ಅಂದ್ರೆ ಶಶಿಕಲಾ ನಟರಾಜನ್ ಒಂದ್ ರೀತಿ ದ್ವೇಷ ತೀರಿಸಿಕೊಂಡಿದ್ದಾರೆ. ಯಾಕೆಂದ್ರೆ ನಿನ್ನೆ ನಡೆದಂತಹ ಮಾತುಕತೆಯಲ್ಲಿ ಅವರು ಮಾಧ್ಯಮಕ್ಕೂ ಕೂಡ ಅದೇ ಮಾತಾಡ್ತಾರೆ. ಅದನ್ನ ಈಗ ಈ ಕ್ಷಣದಲ್ಲಿ ಅವರು ಹೇಳಿದ್ದೇನಪ್ಪಾ ಅಂದ್ರೆ, ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಓ ಪನ್ನೀರ್ ಸೆಲ್ವಂ ಅವರನ್ನ ವಜಾ ಮಾಡಲಾಗಿದೆ, ಗೇಟ್ ಪಾಸ್ ಅನ್ನ ಕೊಡಲಾಗಿದೆ. ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಹೊರಗೋದ್ರು ಅಂದ್ಮೇಲೆ ಎಐಎಡಿಎಂಕೆಗೆ ಹೊಸ ನಾಯಕ ಬೇಕು. ಆ ನಾಯಕ ಸ್ಥಾನಕ್ಕೆ ಈಗ ಎಲ್ಲರ ಅವಿರೋಧ ಆಯ್ಕೆ. ಸದ್ಯ ಹೆದ್ದಾರಿ ಮತ್ತು ಬಂದರು ಖಾತೆಯ ಸಚಿವರಾಗಿರುವ ಎಡಪ್ಪಾಡಿ ಪಳನಿಸ್ವಾಮಿ, ಜಯಲಲಿತಾ ಸಂಬಂಧಿ ದೀಪಾ ಜಯಕುಮಾರ್ ಪ್ಲಸ್ ದೀಪಕ್ಗೂ ಕೂಡ ಪಕ್ಷದಲ್ಲಿ ಸ್ಥಾನವನ್ನು ಕೊಡಲಾಗಿದೆ. ದೀಪಕ್ ಜಯಲಲಿತಾ ಅವರ ಅಣ್ಣನ ಮಗ, ನಿಮಗೆ ನೆನಪಿರ್ಬೋದು. ಜಯಲಲಿತಾ ಅವರು ವಿಧಿವಶರಾದ ನಂತರ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿದ್ದರು, ಅವರಿಗೂ ಕೂಡ ಪಕ್ಷದೊಳಗೆ ಸ್ಥಾನ ಇದೆ. ಇನ್ನು ದೀಪಾ ಜಯಕುಮಾರ್ ಒಂದ್ ರೀತಿ ಶಶಿಕಲಾ ನಟರಾಜನ್ ಏನಾದ್ರೂ ಮುಖ್ಯಮಂತ್ರಿ ಆಗೋಗಿದ್ರೆ ಅವರ ಅಪೋಸಿಟ್ ಆಗಿ ನಿಂತು ಬಿಡುತ್ತಿದ್ದರು. ದೀಪಾ ಜಯಕುಮಾರ್ ಈಗಾಗಲೇ ಆ ಹೆಸರು ಚಿರಪರಿಚಿತವಾದದ್ದು, ಹಾಗಾಗಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಶಶಿಕಲಾ ನಟರಾಜನ್. ಅಣ್ಣಾ ಡಿಎಂಕೆ ಪಕ್ಷದ ಮುಂದಿನ ಹಾದಿ ಆ ಮುಖೇನ ಸುಲಭವಾಗಿದೆ. ಆದ್ರೆ ಓ ಪನ್ನೀರ್ ಸೆಲ್ವಂ ಮುಂದೆ ಏನ್ ಮಾಡ್ತಾರೆ ಅನ್ನೋದಷ್ಟೇ ಈ ಕ್ಷಣಕ್ಕಿರುವಂತಹ ಪ್ರಶ್ನೆ. ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಮುಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ. ಹಾಗಾಗಿ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಿ ಈ ಕ್ಷಣಕ್ಕೆ ಎಲೆಕ್ಟ್ ಆಗೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.
ಬೆಳಗ್ಗೆ 10:30ಕ್ಕೆ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪದು. ಆ ತೀರ್ಪಿನ ಪ್ರತಿ ನಿಮ್ಮ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಶಶಿಕಲಾ ಜೈಲು ಶಿಕ್ಷೆಯ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆದೇಶ ರೈಟ್ ನಾವು ಈಗ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ. ಅದನ್ನ ಕೆಲವೇ ಕ್ಷಣದಲ್ಲಿ ಅದರ ಜಸ್ಟ್ ಸಾರಾಂಶವನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. 14, 17 என்று சட்டமன்ற அனைத்து இந்திய அண்ணா திராவிட முன்னேற்ற கழகத்தினுடைய சட்டப்பேரவை உறுப்பினர்கள் கூட்டம் நடைபெற்றது. இந்த கூட்டத்தில் ನೀವು ನೋಡ್ತಿರುವಂತದ್ದು ಇದು ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಕಾಪಿ. ಆ ಕಾಪಿಯ ಪ್ರತಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ವಿ. ಮೀನ್ವೈಲ್ ಜಯಲಲಿತಾ ಅವರ ಅತ್ಯಾಪ್ತರ ಪೈಕಿ ಗುರುತಿಸಿಕೊಂಡಿರುವಂತಹ ಎಡಪ್ಪಾಡಿ ಕ್ಷೇತ್ರದ ಶಾಸಕ ಪಳನಿಸ್ವಾಮಿ ಕೂಡ ಮಾಧ್ಯಮಕ್ಕೆ ಮಾತಾಡ್ತಿದ್ದದ್ದು. ಅದು ಅಫ್ಕೋರ್ಸ್ ತಮಿಳಿನಲ್ಲೇ ಅವರು ಮಾತನಾಡುತ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನಡೆದಿರುವಂತಹ ಹಲವಾರು ಬೆಳವಣಿಗೆಗಳಲ್ಲಿ AIADMK ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಎಡಪ್ಪಾಡಿ ಕ್ಷೇತ್ರದ ಶಾಸಕ ಎಡಪ್ಪಾಡಿ ಪಳನಿಸ್ವಾಮಿ ಅಂತಾನೆ ಅವರು ಕರೆಸ್ಕೊಳ್ತಾರೆ. ಎಡಪ್ಪಾಡಿ ಕೆ ಪಳನಿಸ್ವಾಮಿ. ಇದರ ನಡುವೆ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇರೋದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಇಬ್ಬರು ನ್ಯಾಯಮೂರ್ತಿಗಳು ಒಮ್ಮತದ ಅಭಿಪ್ರಾಯದಲ್ಲಿ ಕೊಟ್ಟಿರುವಂತಹ ತೀರ್ಪದು. ಶಶಿಕಲಾ ಅಪರಾಧಿ ಅಂತ ತೀರ್ಪು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅವರಿಗೆ 4 ವರ್ಷ ಜೈಲು, 10 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿ ಸ್ಪೆಷಲ್ ಕೋರ್ಟ್ ಆದೇಶಕ್ಕೆ ಇದೀಗ ಏನಿದೆ ಅದು ಜಯ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಸರ್ವೋಚ್ಚ ನ್ಯಾಯಾಲಯದ ಇಬ್ಬರು ನ್ಯಾಯಾಧೀಶರಿಂದ ಒಮ್ಮತದ ತೀರ್ಪು. ಆ ತೀರ್ಪಿನ ಪ್ರತಿಯನ್ನ ಎಡಭಾಗದಲ್ಲಿ ನೋಡ್ತಿದ್ದೀವಿ. 80ರ ದಶಕದಲ್ಲಿ ಜಯಲಲಿತಾ ಅವರೊಂದಿಗೆ ಹೆಜ್ಜೆ ಹಾಕಿದಂತಹ ಶಶಿಕಲಾ ನಟರಾಜನ್ 88ರ ನಂತರದಲ್ಲಿ ಶಶಿಕಲಾ ಅವರು ಜಯಲಲಿತಾ ಅವರ ಮನೆಯಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡ್ತಾರೆ. 1988ರಿಂದ 2016 ಅಂದ್ರೆ ಶಶಿಕಲಾ ಅವರು ನಿಧನರಾಗಿರುವ ತನಕ ಅವರ ಎಲ್ಲ ನಡಾವಳಿಗಳು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಶಶಿಕಲಾ ಪ್ಯಾರಲ್ ಆಗಿ ಮೂವ್ ಆಗ್ತಾರೆ. ಇದೀಗ ಬರ್ತಿರುವ சட்டமன்ற உறுப்பினர்கள் கையொப்பமிட்ட கடிதத்தை அவரிடத்திலே அளிப்போம். Party leader of the AID, and that he will now stake claim. ಎಸ್ 130ಕ್ಕೂ ಹೆಚ್ಚು ಶಾಸಕರು ಹಲವಾರು ದಿವಸಗಳಿಂದ ರೆಸಾರ್ಟ್ ರಾಜಕಾರಣಕ್ಕೆ ಮೊರೆ ಹೋಗಿದ್ರು. ಅಲ್ಲೊಂದಷ್ಟು ಲೆಕ್ಕಾಚಾರ ನಡೀತಾ ಇತ್ತು. OPS ಕಡೆ ಒಂದು 30 ಜನ ಇದಾರಂತೆ, 20 ಜನ ಇದಾರಂತೆ ಅಂತ. ಈಗ ನೀವು ನೋಡ್ತಿರೋದು ಮಾಧ್ಯಮಕ್ಕವರು ನನ್ನ ಪಕ್ಷ AIADMK ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಎಲೆಕ್ಟ್ ಮಾಡಿದ್ದಾರೆ ಅವಿರೋಧವಾಯ್ಕೆ ಎನ್ನುವ ಲೆಟರ್ ಅನ್ನ ಮಾಧ್ಯಮಕ್ಕೆ ತೋರಿಸಿ ಅವರು ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಹುಶಃ ತದನಂತರದಲ್ಲಿ ಅವರನ್ನು ತಗೊಂಡು ನೇರವಾಗಿ ರಾಜ್ಯಪಾಲರ ಹತ್ರ ಅದನ್ನು ಸಬ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ ರಾಜಭವನಕ್ಕೆ ಹೋಗ್ತಾರೆ. ರಾಜಭವನದಲ್ಲಿ ವಿದ್ಯಾಸಾಗರ್ ಅವರನ್ನ ಭೇಟಿ ಮಾಡ್ತಾರೆ. ನಾನು AIADMK ಪಕ್ಷದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಆ ಪತ್ರವನ್ನು ನೋಡಿದ ನಂತರ ರಾಜ್ಯಪಾಲರು ಅದನ್ನು ಸಾಬೀತುಪಡಿಸುವುದಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಮುಂದಿನ ಎಲ್ಲ ಪ್ರೊಸೀಜರ್ಸ್ಗಳು ನಡೆಯುತ್ತೆ. ಅವರೇ ಮುಂದಿನ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಓತ್ ಅಂದ್ರೆ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಇದಿಷ್ಟು ಕೂಡ ಈಗ ಬರ್ತಿರುವಂತಹ ಎಲ್ಲ ಮಾಹಿತಿಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಅಫ್ಕೋರ್ಸ್ 80ರ ದಶಕ ಅಂದ್ರೆ ಅದು ಶಶಿಕಲಾ ಮತ್ತು ಜಯಲಲಿತಾ ಅವರು ಎಂಟ್ರಿ ಕೊಟ್ಟಿದ್ದು ಅಂತ ಹೇಳ್ತಿದ್ದೆ ಅವರ ಬಳಗಕ್ಕೆ. ಆ 80ರ ದಶಕದಲ್ಲೇ ಇದೆ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ AIADMKಗೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ನ್ಯೂಸ್ ಡೆಸ್ಕ್ ಇಂದ ಮಂಜುನಾಥ್ ನನ್ನ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜುನಾಥ್. ಗುಡ್ ಆಫ್ಟರ್ನೂನ್ ಹರೀಶ್. ಬೆಳಗ್ಗೆಯಿಂದ ಒಂದಷ್ಟು ಕುತೂಹಲ ಆಯಿತು, ಏನಾಗೋಗುತ್ತೋ ತಮಿಳುನಾಡಿನ ಸರ್ಕಾರ ಮತ್ತು ಶಶಿಕಲಾ ಅವರ ರಾಜಕೀಯದ ನಡೆ ಅಂತ. ದ ಮೊಮೆಂಟ್ 10:30ರ ಸುಪ್ರೀಂ ಕೋರ್ಟ್ ನ ತೀರ್ಪು ಹೊರಗೆ ಬಂದ ಮೇಲೆ ಅಲ್ಲಿಂದ ಇಲ್ಲಿಯ ತನಕ ಫಸ್ಟ್ ನಾನು ಕೇಳಬೇಕು, ಅದು ಸುಪ್ರೀಂ ಕೋರ್ಟ್ ನ ಬೆಳವಣಿಗೆಯಿಂದ ಆ ಕಾಪಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ವಾಟ್ ಆರ್ ದ ಹೈಲೈಟ್ಸ್? ಏನೆಲ್ಲ ಹೈಲೈಟ್ಸ್ ಗಳು ಕಂಡು ಬರ್ತಾ ಇದೆ ಮಂಜುನಾಥ್? ಹರೀಶ್, ನೋಡಬಹುದು ಸರಿಸುಮಾರು ಬೆಳಿಗ್ಗೆ 10:34 ಏನು ಒಂದು ದ್ವಿಸದಸ್ಯ ಪೀಠ, ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಒಂದು ತೀರ್ಪನ್ನ ಪ್ರಕಟ ಮಾಡುತ್ತೆ. ಆ ತೀರ್ಪಲ್ಲಿ ಪ್ರಮುಖವಾಗಿ ನ್ಯಾಯಪೀಠ ಹೇಳುವಂತದ್ದು, ನ್ಯಾಯಮೂರ್ತಿಗಳು ಅಮಿತ್ವಾ ರಾವ್ ಅವರು ಮತ್ತೆ ಬೋಸ್ ಅವರು ಹೇಳುವಂತ ಪ್ರಕಾರ ಏನು ಶಶಿಕಲಾ ನಟರಾಜನ್ ಅವರು ಪ್ರಕರಣದಲ್ಲಿ ಬನ್ನುವಂತದ್ದಾದ್ರೆ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಇದೊಂದು ತುಂಬಾ ಗಂಭೀರವಾದಂತಹ ಪ್ರಕರಣ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ನಾವು ತಗೊಳ್ಳುವಂತಹ ಒಂದು ತೀರ್ಪು ಇವತ್ತು ಇಡೀ ದೇಶಕ್ಕೆ
ಒಂದು ರೀತಿಯಾದಂತ ಮಾದರಿ ಆಗ್ಬೇಕು. ದೇಶದ ಹಿತದೃಷ್ಟಿಯಿಂದ ಜೊತೆಗೆ ಜನನಾಯಕ ಅಂತ ಏನ್ ಕರೆಸ್ಕೊಳ್ತಾ ಇದ್ದಾರೆ ಅವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದವರು. ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅವರಿಗೂ ಕೂಡ ಇದೊಂದು ಎಚ್ಚರಿಕೆಯ ಪಾಠವಾಗಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ತೀರ್ಪನ್ನ ಒಂದು ಪ್ರಕಟ ಮಾಡ್ತಾರೆ. ಆ ತೀರ್ಪಿನ ಪ್ರಕಾರ ಶಶಿಕಲಾ ನಟರಾಜನ್ ಅವರ ಬಗ್ಗೆ ಮತ್ತು ಇಳವರಸಿ ಸುಧಾಕರನ್ ಹಾಗೂ ಜಯಲಲಿತಾ ಅವರು ಬದುಕಿದ್ದಾಗ ಏನು ಒಂದು ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಏನಿತ್ತು ಆ ಸ್ಪೆಷಲ್ ಕೋರ್ಟ್ ನೀಡಿದಂತಹ ತೀರ್ಪನ್ನೇ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠನು ಕೂಡ ಇವತ್ತು ಎತ್ತಿ ಹಿಡಿಯುತ್ತೆ. ಇದಾದ ನಂತರ ತಮಿಳುನಾಡಿನಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳೇ ಶುರುವಾಗಿ ಹೋಗಿರುವಂತದ್ದು ಈಗಷ್ಟೇ ನೋಡ್ತಾ ಇದ್ದೀವಿ. ಸ್ವತಃ ಪಳನಿಸ್ವಾಮಿ ಏನಿದ್ದಾರೆ, ಎಡಪ್ಪಾಡಿ ಪಳನಿಸ್ವಾಮಿ ಸೇಲಂನ ಎಡಪ್ಪಾಡಿ ಕ್ಷೇತ್ರದ ಶಾಸಕರು, ಸದ್ಯಕ್ಕೆ ಇವರು ಬಂದರು ಸಚಿವರಾಗಿರತಕ್ಕಂಥವ್ರು. ಇವರಿಗೆ ಈಗ ಶಾಸಕಾಂಗ ಪಕ್ಷದ ಒಂದು ನಾಯಕತ್ವದ ಜವಾಬ್ದಾರಿಯನ್ನ ಶಶಿಕಲಾ ಅವರು ವಹಿಸಿದ್ದಾರೆ. ಅಲ್ಲಿಗೆ ಪನ್ನೀರ್ ಸೆಲ್ವಂ ಅವರಿಗೆ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಅಧಿಕಾರವನ್ನ ಸಿಗಲೇಬಾರದು ಅನ್ನೋ ನಿಟ್ಟಲ್ಲಿ ಶಶಿಕಲಾ ಅವರು ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡು ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗ್ತಿರುವಂತದ್ದು ಹರೀಶ್. ಜೊತೆಗೆ ಏನು ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ದೊಡ್ಡ ಕನಸನ್ನ ಕಾಣ್ತಾ ಇದ್ರು. ಆಗ ಒಂದು ಕನಸಿಗೂ ಕೂಡ ಶಶಿಕಲಾ ಅವರು ಒಂದು ತಣ್ಣೀರನ್ನ ಎರಚಿದ್ದಾರೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅವರನ್ನ ವಜಾಗೊಳಿಸಿರುವಂತದ್ದು. ಹೀಗಾಗಿ ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಾಣ್ತಾ ಇದ್ದಂತ ಕನಸೇನಿದೆ ಆ ಕನಸಿನ ಹಾದಿ ಈಗ ಮತ್ತಷ್ಟು ಇಕ್ಕಟ್ಟಾಗಿರುವಂತದ್ದು. ಆದ್ರೆ ಈಗ ಪಳನಿಸ್ವಾಮಿ ಅವರಿಗೆ ಸಂಪೂರ್ಣವಾದಂತಹ ರೆಸಾರ್ಟ್ ನಲ್ಲಿ ಇದ್ದಂತಹ 130 ಶಾಸಕರ ಬೆಂಬಲನು ಕೂಡ ಸಿಕ್ಕಿರುವಂತದ್ದು. ಸೊ ಹಾಗಾದ್ರೆ ನಾನು ಕೆಲವೇ ಕ್ಷಣದ ಮುಂಚೆ ನೋಡ್ತಿದ್ವಿ, ಎಡಪ್ಪಾಡಿ ಪಳನಿಸ್ವಾಮಿ ಮಾಧ್ಯಮಕ್ಕೊಂದು ಲೆಟರ್ ಹಿಡಿದು ತೋರಿಸ್ತಾರೆ. ಅಂದ್ರೆ ಎಲ್ಲಾ ಶಾಸಕರು ಕೂಡ ನನ್ನ ಜೊತೆ ಇದ್ದಾರೆ ಅಂತ ಒಂದಷ್ಟು ಲೆಕ್ಕಾಚಾರ ಇತ್ತಲ್ಲ ಮಂಜುನಾಥ್. 30 ಜನ ಏನೋ OPS ಕಡೆ ಹೋಗ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ AIADMK ಒಡೆದು ಬಿಡುತ್ತಾ ಅಂತ ಒಂದು ಮಾತಿತ್ತು. ಅದ್ರ ಬಗ್ಗೆ ಏನಿದೆ ಮಾಹಿತಿ? ಹರೀಶ್, ಶಶಿಕಲಾ ಅವರ ಒಂದು ತೀರ್ಪು ಬರೋವರೆಗೂ ಕೂಡ ಸುಮಾರು 129 ಶಾಸಕರು ಏನು ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ರು ಆ 129 ಶಾಸಕರು ಕೂಡ ಶಶಿಕಲಾ ಪರವಾಗೇ ಇದ್ರು. ಆದ್ರೆ ಯಾವಾಗ ತೀರ್ಪು ಬರುತ್ತೆ ಅನ್ನೋ ಒಂದು ಸುದ್ದಿ ಬಂತೋ, ತೀರ್ಪು ಯಾರ ಕಡೆ ಬರುತ್ತೆ ಅನ್ನೋದು ಕೂಡ ಯಾರಿಗೂ ಕೂಡ ಊಹೆ ಮಾಡೋಕ್ಕಾಗಿರ್ಲಿಲ್ಲ. ಹಾಗಾಗಿ ಒಂದಷ್ಟು ಶಾಸಕರು ಏನಿದ್ದಾರೆ ಅವರು ಪನ್ನೀರ್ ಯಾರ ಪರವಾಗಿ ತೀರ್ಪು ಬರುತ್ತೋ ಅವ್ರ ಪರವಾಗಿ ನಾವು ಅವರಿಗೆ ಬೆಂಬಲವನ್ನ ನೀಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಸುಮಾರು 20 ರಿಂದ 30 ಶಾಸಕರ ಒಂದು ತಂಡ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿತ್ತು. ಆದ್ರೆ ಶಶಿಕಲಾ ವಿರುದ್ಧವಾಗಿ ತೀರ್ಪು ಬರ್ತಿದ್ದಂಗೆ ಕೆಲವೊಂದು 8 ರಿಂದ 9 ಜನ ಶಾಸಕರು ಕೂಡ ಪನ್ನೀರ್ ಸೆಲ್ವಂ ಬಣಕ್ಕೆ ಜಂಪ್ ಆದ್ರು. ಆದ್ರೆ ಅದಾದ ನಂತರ ಶಶಿಕಲಾ ಅವರು ಅವರನ್ನ ಪಕ್ಷದಿಂದಲೇ ಯಾವಾಗ ವಜಾ ಮಾಡಿದ್ರು, ಆ ವಜಾಗೊಳಿಸಿದ್ದಂತೆ ಪಳನಿಸ್ವಾಮಿ ಅವರನ್ನ ಯಾವಾಗ ಮುಖ್ಯಮಂತ್ರಿಯ ಪಟ್ಟಕ್ಕೆ ಏರ್ಸೋದಕ್ಕೆ ಸಿದ್ಧತೆಗಳು ಶುರುವಾದವು, ಈಗ ಎಲ್ಲಾ ಶಾಸಕರು ಕೂಡ ಪಳನಿಸ್ವಾಮಿ ಅವರ ಫಾಲೋವರ್ಸ್ ಗಳಾಗಿದ್ದಾರೆ. ಅವರನ್ನ ಹಿಂಬಾಲಿಸುವಂತ ಕೆಲಸ ಈಗ ನಡೀತಾ ಇರುವಂತದ್ದು ಹರೀಶ್. ಓಕೆ, ಚೆನ್ನೈನಲ್ಲಿ ನೋಡೋದಾದ್ರೆ ಈಗ ಒಂದ್ ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೋಬೇಕು, ರಾಜಭವನಕ್ಕೆ ಅವರು ಹೋಗ್ತಿದ್ದಾರೆ. ಇನ್ನೊಂದ್ ಕಡೆ OPS ನಡೆ ಏನಿದೆ? ಹಾಗಾದ್ರೆ ಚೆನ್ನೈನ ರಾಜಕಾರಣ ಹೇಗೆ ಬದಲಾಗ್ತಿದೆ ತಮಿಳುನಾಡು? ಹರೀಶ್, ಈಗ ಬೆಂಬಲವಾಗಿ ಏನು ಒಟ್ಟು 134 ಅಣ್ಣಾ DMK ಪಕ್ಷದ ಶಾಸಕರೇನಿದ್ದಾರೆ, ಈ ಶಾಸಕರ ಒಂದು ತೀರ್ಮಾನ ಏನಿದೆ, ಈ ಒಂದು ತೀರ್ಮಾನದ ಮೇಲೆ ಈಗ ಅಣ್ಣಾ DMK ಪಕ್ಷ ಇಬ್ಬಾಗ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂತ ಅಂದ್ರೆ ಜಯಲಲಿತಾ ಅವರು ಬದುಕಿದ್ದಾಗ, ಜಯಲಲಿತಾ ಅವರು ಜೈಲಿಗೆ ಹೋದಾಗ, ಜಯಲಲಿತಾ ಅವರ ನಿಧನದ ಬಳಿಕನೂ ಕೂಡ ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಕುರ್ಚಿಯನ್ನ ತುಂಬಾನೇ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗಿದ್ರು. ಆದ್ರೆ ಈಗ ಬಂದಿರುವಂತಹ ಒಂದು ಶಶಿಕಲಾ ವಿರುದ್ಧದ ತೀರ್ಪು ಮತ್ತು ಪಳನಿಸ್ವಾಮಿಯನ್ನ ಆಯ್ಕೆ ಮಾಡಿರುವಂತಹ ಒಂದು ನಿಟ್ಟಲ್ಲಿ ನೋಡುವಂತದ್ದಾದ್ರೆ ಎಲ್ಲೋ ಒಂದು ಕಡೆ ಪನ್ನೀರ್ ಸೆಲ್ವಂ ಅವರ ಹಿಂದೆಗಡೆ ಬೆನ್ನಿಗೆ ನಿಂತದ್ದಂತಹ ಒಂದಷ್ಟು ಸಚಿವರು, ಕೆಲವೊಂದು 12ಕ್ಕೂ ಹೆಚ್ಚು ಶಾಸಕರೇನಿದ್ದಾರೆ ಅವರು ಈಗ ಏಕಾಏಕಿ ಶಶಿಕಲಾ ಟೀಮ್ಗೆ ಜಂಪ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಯಾಕಂತಂದ್ರೆ ರಾಜಕೀಯ ಅನ್ನೋ ಚದುರಂಗ ಆಟದಲ್ಲಿ ಯಾವ ಕಡೆ ಗೆಲುವು ಕಾಯುತ್ತೋ ಆ ಕಡೆನೆ ಎಲ್ಲರೂ ಕೂಡ ಜಂಪ್ ಆಗೇ ಆಗ್ತಾರೆ. ಹಾಗಾಗಿ ಈಗ ಪನ್ನೀರ್ ಸೆಲ್ವಂ ಬೆಂಬಲಿಗರು ಕೂಡ ಅದೇ ನಿಟ್ಟಲ್ಲಿ ಸಾಕ್ತಾ ಇರುವಂತದ್ದು. ಸೊ ಪಳನಿಸ್ವಾಮಿಯ ಬೆಂಬಲಕ್ಕೆ ಈಗ ಒಂದಷ್ಟು ಶಾಸಕರು ಪನ್ನೀರ್ ಸೆಲ್ವಂ ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ರಾಜ್ಯಪಾಲರಿಗೆ ನೀವೇನು ಆಗ್ಲೇ ಪತ್ರವನ್ನ ನೋಡ್ತಾ ಇದ್ರಿ, ಅದನ್ನ ಎಡಪ್ಪಾಡಿ ಪಳನಿಸ್ವಾಮಿ ಇದೀಗ ರಾಜ್ಯಪಾಲರಿಗೆ ಕೊಟ್ಟು ತಮ್ಮ ಹಕ್ಕನ್ನ ಮಂಡನೆ ಮಾಡ್ತಿದ್ದಾರೆ. ನಾನು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಯೋಗ್ಯನಿದ್ದೀನಿ, ಬಿಕಾಸ್ ನನ್ನ ಜೊತೆ 120ಕ್ಕೂ ಹೆಚ್ಚು ಶಾಸಕರು ಸಹಿ ಹಾಕಿರುವಂತಹ ಪತ್ರ ಇದೆ. ಹಾಗಾಗಿ ನನಗೆ ಆ ಅಧಿಕಾರವನ್ನ, ಆ ಪ್ರಿವಿಲೇಜ್ ಅನ್ನ ಕೊಡಬೇಕು. ನನ್ನ ಪಕ್ಷ ಇದೀಗ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ನಾನು ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಎಲೆಕ್ಟ್ ಆಗಿದ್ದೀನಿ. ನಾನು ಮುಖ್ಯಮಂತ್ರಿ ಗಾದಿಗೆ ಹೋಗೋಕೆ ಸೂಟಬಲ್ ಅನ್ನುವ ಏನ ಪತ್ರ ಇದೆ, ಆ ಪತ್ರವನ್ನ ಕೊಟ್ಟು ರಾಜ್ಯಪಾಲರಿಗೆ ಹಕ್ಕು ಮಂಡನೆಯನ್ನ ಮಾಡ್ತಿದ್ದಾರೆ. ಇದೀಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್.
ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.